ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಿಯಮಾಂಗದಲ್ಲಿ ಕೊನೆಯ 2 ತತ್ವಗಳು ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಸ್ವಾಧ್ಯಾಯ 2 ಮಜಲುಗಳಲ್ಲಿ ನಾವು ಇದನ್ನು ತಿಳ್ಕೊಳ್ಬಹುದು. ಒಂದು, ನಮ್ಮನ್ನು ನಾವೇ ನೋಡಿಕೊಳ್ಳೋದು, ಇದು ಸ್ವಾಧ್ಯಾಯ. ಇನ್ನೊಂದು, ಪುಸ್ತಕಗಳನ್ನು ಓದೋದು, ಅದು ಸ್ವಾಧ್ಯಾಯವೇ. ಎರಡರಿಂದಲೂ ಮನುಷ್ಯ ಬೆಳೀತಾನೆ. ಈ ಸೃಷ್ಟಿಯ ಒಂದು ರೀತಿಯ ಸಮತೆ ಮತ್ತು ಜಡತೆ ಎರಡನ್ನೂ ಮೀರಿ ಮನುಷ್ಯ ಇವತ್ತೇನಾದರೂ ತನ್ನನ್ನು ತಾನು ವಿಕಾಸ ಮಾಡಿಕೊಂಡಿದ್ದಾನೆ ಅಂದರೆ ಅದಕ್ಕೆ ಈ 2 ಗುಣಗಳು ಕಾರಣ. ಸ್ವಾಧ್ಯಾಯ, ಅದರಲ್ಲಿ ಬರ್ತಕ್ಕಂಥ ಸ್ವಂತವಾಗಿ ತನ್ನನ್ನು ತಾನು ಆತ್ಮವಿಮರ್ಶೆ ಮಾಡಿಕೊಳ್ತಕ್ಕಂಥ, ಜೊತೆಗೆ ಸಾಹಿತ್ಯ ರಚನೆ, ಮಾತು, ಭಾಷೆ, ಇದೆಲ್ಲ ಏನು ಬಂತಲ್ಲ, ಅದರಿಂದ ಮನುಷ್ಯ ಬೆಳೆದ. ದೇವರಿಗೆ ಸ್ಥಾನ ಕೊಟ್ಟಿದ್ದೀವಿ. ದೇವರು ಅನ್ನುವಂತಹ ಒಂದು ಶಕ್ತಿ, ಮಹಾನ್ ಶಕ್ತಿ ಅದಿದೆ, ಅದಿರೋದ್ರಲ್ಲೇನು ಸಂಶಯ ಇಲ್ಲ. ಆದರೆ ದೇವ್ರು ಯಾವಾಗಲೂ ಬಂದು ನೀನು ಹೀಗೆ ಮಾಡು ಅಂತ ಹೇಳಲ್ಲ. ಮತ್ತು ದೇವರು ತಪ್ಪು ಸರಿಗಳ ನಿರ್ಣಯನ್ನು ನೇರವಾಗಿ ಹೇಳಲ್ಲ. ಆ ತಪ್ಪು ಸರಿಗಳ ನಿರ್ಣಯವನ್ನು ಹೇಳಿ ನೀನು ಈ ಮಾರ್ಗದಲ್ಲೇ ಹೋಗಬೇಕು, ಹೋದ್ರೆ ಉದ್ಧಾರ ಆಗ್ತೀಯ, ಇಲ್ಲೇ ಹೋದ್ರೆ ನಿನ್ನ ಜೀವನ ಬಾಧ ಆಗಬಹುದು ಅಂತ ಹೇಳಿ ಕೊಡುವ ಆ ಸ್ವಂತಿಕೆ, ಆ ಶಕ್ತಿ ಇರ್ತಕ್ಕಂಥದ್ದು ಗುರುವಿಗೆ. ಆ ಗುರುತತ್ವವೇ ನಮಗೆ ಇವೆರಡನ್ನು ಕಲಿಸೋದು. ಗುರು ವ್ಯಕ್ತಿ, ಗುರುತತ್ವ ಅನ್ನೋದಕ್ಕಿಂತ ಗುರು ವ್ಯಕ್ತಿ ಮೊದಲಿಗೆ. ಹೇಗೆ ಒಬ್ಬ ತಾಯಿ ಮಗುವನ್ನು ಸಂರಕ್ಷಣೆ ಮಾಡ್ತಾಳೋ, 5 ವರ್ಷ, 10 ವರ್ಷ, 15 ವರ್ಷ, ಆ ಮಗುವಿಗೆ ವಿದ್ಯಾಭ್ಯಾಸ ಸಿಕ್ಕು ದೊಡ್ಡ ಮನುಷ್ಯ ಆಗೋವರೆಗೂ, ವ್ಯಕ್ತಿ ಆಗೋವರೆಗೂ ತಾಯಿಯ ಪೋಷಣೆ ಬೇಕಾಗ್ತದೆ, ತಂದೆ ತಾಯಿಗಳ ಪೋಷಣೆ ಬೇಕಾಗ್ತದೆ. ಹಾಗೆ ಈ ಜಗತ್ತಿನಲ್ಲಿ, ಇಡೀ ಜಗತ್ತು, ನಾನು ಹೇಳೋದು ಬರೀ ಆಧ್ಯಾತ್ಮ ಕ್ಷೇತ್ರ ಅಂತ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು, ಅಲ್ಲಿ ನಾವು ಮುನ್ನಡಿಬೇಕಾದ್ರೆ ನಮ್ಮ ಮಿತಿಗಳನ್ನು ಮೀರಿ ಉನ್ನತಿಯನ್ನು ಸಾಧಿಸಬೇಕಾದ್ರೆ ಈ 2 ತತ್ವ ಬೇಕಾಗ್ತದೆ. ಸ್ವಾಧ್ಯಾಯದಲ್ಲಿ ಬರ್ತಕ್ಕಂಥ ತನ್ನನ್ನು ತಾನು ನಿರೀಕ್ಷೆ ಮಾಡಿಕೊಳ್ಳೋದು, ತನ್ನ ತಪ್ಪು ಸರಿಗಳನ್ನು ಗುರುತಿಸಿಕೊಂಡು ಮುನ್ನಡೆಯೋದು, ಜೊತೆಗೆ ಪುಸ್ತಕಗಳನ್ನು ಓದೋದ್ರ ಮೂಲಕ ಹೊಸ ಹೊಸ ಮಾರ್ಗವನ್ನು ಕಂಡುಕೊಳ್ಳೋದು. ಹೊಸ ಮಾರ್ಗಗಳನ್ನು ಕಂಡುಕೋಬೋದು ಪುಸ್ತಕ ಓದೋದ್ರಿಂದ. ಅದಕ್ಕೆ ನಾನು ನಿಮಗೆಲ್ಲ ಹೇಳೋದೇನೆಂದರೆ, ಮಕ್ಕಳಿಗೆ ನೀವು ಏನೂ ಕಲಿಸ್ಬೇಡಿ, ಅವ್ರಿಗೇನು ಹೇಳಬೇಡಿ. ನೀನು ಡಾಕ್ಟರ್ ಆಗು, ಎಂಜಿನಿಯರ್ ಆಗು, ಅಥವಾ ಸಾಹುಕಾರ ಆಗು, ಅದಾಗು ಇದಾಗು, ಏನು ಹೇಳಬೇಡಿ. ಆ ಮಕ್ಕಳಿಗೆ ಒಳ್ಳೆಯ ಸ್ವಭಾವ ಅನ್ನೋದಕ್ಕಿಂತ ಸ್ವಭಾವ ಅಂತೂ ತಾನೇ ಬಂದಿರ್ತದೆ ಬಿಡಿ, ಹುಟ್ಟು ಗುಣಗಳು ಬರ್ತಾವೆ. ಅವಕ್ಕೊಂದು ಸಂಸ್ಕಾರ ಕೊಟ್ಬಿಟ್ಟು ಅವ್ರುಗಳಿಗೆ ಓದುವ ಹುಚ್ಚು ಬೆಳೆಸ್ರಿ. ಟಿ ವಿ ನೋಡೋ ಹುಚ್ಚಲ್ಲ. ಟಿ ವಿ ನೋಡೋ ಹುಚ್ಚು, ಮೊಬೈಲ್ ಹುಚ್ಚು ಎಲ್ಲರೂ ಬೆಳೆಸ್ತೀರಿ, ಅದೇನು ದೊಡ್ಡದಲ್ಲ. ನೀವು ಬೆಳೆಸ್ಕೊಂಡಿರ್ತೀರ, ಮಕ್ಕಳಿಗೂ ಬೆಳೆಸ್ತೀರ. ಆದರೆ ಪುಸ್ತಕಗಳನ್ನು ಹಿಡಿದು ಕೂತ್ಕೊಳ್ಳೋ ಅಂಥದ್ದನ್ನು, ಬರೀ ಟೆಕ್ಸ್ಟ್ ಬುಕ್ ಅಲ್ಲ, ಅವಕ್ಕೆ ಯಾವ್ದು ಖುಷಿಯಾಗುತ್ತೋ ಅದನ್ನು ಹಿಡ್ಕೊಂಡು ಓದ್ತಕ್ಕಂತಹ ಅಭ್ಯಾಸವನ್ನು ಮಾಡಿಸಿದ್ರೆ ಅವ್ರು ನೀವು ನಿರೀಕ್ಷೆ ಮಾಡಿದಕ್ಕಿಂತ ದೊಡ್ಡದಾಗಿ ಬೆಳಿಬೋದು. ಅಂತಹ ಅದ್ಭುತವಾದ ಶಕ್ತಿ ಸ್ವಾಧ್ಯಾಯದಲ್ಲಿದೆ.
ಬೇರೆ ಯಾವ ಪ್ರಾಣಿಗಳಿಗೂ ಈ ಸೌಲಭ್ಯ ಇಲ್ಲ. ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ. ಈಗ ನಾವು ಮನುಷ್ಯರು ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಏನು ಹೇಳಿದ್ರು ಅಂದ್ರೆ ಇವತ್ತು ಓದ್ತೀವಿ, ಕಂಠಪಾಠ ಮಾಡ್ತೀವಿ. ಆಮೇಲಿಂದ ಬಸವಣ್ಣವ್ರು ಏನು ಹೇಳಿದರು, ಯಾವುದಕ್ಕಾಗಿ ಬದುಕಿದ್ರು, ಏನು ಸಾಧಿಸಿದ್ರು ಅಂತ ತಿಳ್ಕೊಂಡು ನಾವು ತಿಳ್ಕೊತೀವಿ, ನಡೆಯೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಮಕ್ಕಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಅವರಿಗೆ ಮತ್ತೆ ನಾವು ಅವ್ರಿಗೆ ಕಲಿಸ್ಕೊಡ್ತೀವಿ, ವರ್ಗಾವಣೆ ಮಾಡ್ತೀವಿ. ಇದು ಮನುಷ್ಯನನ್ನು ಇಷ್ಟು ವಿಕಾಸ ಮಾಡಿರೋದು. ಒಂದು ವೇಳೆ ಜಗತ್ತು ಮುಂದೆ ಮನುಷ್ಯನಿಂದನೇ ಹಾಳಾದರೆ, ಅಂದರೆ ಯುದ್ಧ ಆಮೇಲಿಂದ ಬೇರೆ ಬೇರೆ ಕಾರಣಕ್ಕಾಗಿ ನಾಶ ಆದರೆ, ಅದಕ್ಕೂ ಈ ಗುಣನೇ ಕಾರಣ. ಅಂದರೆ ಮನುಷ್ಯನ ವಿಕಾಸ ಮತ್ತು ಮನುಷ್ಯನ ವಿಕಾರ ಎರಡನ್ನೂ ಮಾಡಬಹುದು ಈ ಸ್ವಾಧ್ಯಾಯಗಳು. ಓದೋದರಿಂದ ಇತಿಹಾಸ ಪ್ರಜ್ಞೆ ಬರುತ್ತೆ. ಇತಿಹಾಸ ಪ್ರಜ್ಞೆ ಬಂದು ಇತಿಹಾಸವನ್ನು ಓದೋನು ಅವನು ಒಳ್ಳೆಯವನು ಆಗ್ಬೋದು, ಕೆಟ್ಟವನು ಆಗ್ಬೋದು, ಎರಡೂ ಆಗ್ಬೋದು. ಗೊತ್ತಾಯ್ತಲ್ಲ? ಆದ್ದರಿಂದ ಸಾಮಾನ್ಯವಾಗಿ ಕೆಟ್ಟದ್ದಾಗೋದು ಕಡಿಮೆ. ಓದೋದ್ರಿಂದ ಕೆಟ್ಟದ್ದಾಗೋದೇ ಇಲ್ಲ ಅಂತಲ್ಲ, ಆಗತ್ತೆ. ಅಂದರೆ ದ್ವೇಷ, ಜಾತೀಯತೆ, ತನ್ನದೇ ಶ್ರೇಷ್ಠ ಅನ್ನುವ ಮನೋಭಾವನೆ, ಇದು ಕೂಡ ಓದೋದ್ರಿಂದನೇ ಬರೋದು. ನಮ್ಮವ್ರಿಗೆ ಅವ್ರು ಹಂಗೆ ಮಾಡಿದ್ದಾರೆ, ಆ ಜನಾಂಗ ನಮ್ಮವ್ರಿಗೆ ತೊಂದರೆ ಕೊಟ್ಟಿದ್ದಾರೆ, ಯಹೂದಿಗಳನ್ನು ನಾಶ ಮಾಡೋದಕ್ಕೆ ಹಿಟ್ಲರ್ಗೆ ಕಾರಣ ಆಗಿದ್ದದೇನೆ. ಇತಿಹಾಸ ಓದಿದ ಮೇಲೆ ಹಂಗಾದ್ರೆ ನಾವು ಇವ್ರನ್ನ ಉಳಿಸ್ಬೇಕು. ಅವರು ನಮ್ಮವ್ರಿಗೆ ತೊಂದರೆ ಕೊಟ್ಟಾರಂದರೆ ಈ ಜನಾಂಗನೇ ನಾಶ ಮಾಡಬೇಕು, ಇದು ಬರ್ತದೆ. ಆದರೆ ಇಂಥವ್ರು ಕಡಿಮೆ. ದೈನಂದಿನ ಜೀವನವನ್ನು ಚೆನ್ನಾಗಿ ಸುಧಾರಿಸ್ಕೊಂಡು ಹೊಸ ಮಾರ್ಗಗಳನ್ನು ಹಿಡ್ಕೊಂಡು ಸ್ವಂತ ವಿಚಾರ ಮಾಡುವ ಶಕ್ತಿ ಬರಬೇಕಾದ್ರೆ ಸ್ವಾಧ್ಯಾಯ ಅದರಲ್ಲಿ ಹೇಳಿದ್ನಲ್ಲ, 2 ಗುಣಗಳು. ಒಂದು ತನ್ನನ್ನು ತಾನು ನೋಡಿಕೊಳ್ಳೋದು, ಎರಡನೇದು ಪುಸ್ತಕಗಳನ್ನು ಓದೋದು ಅಥವಾ ಭಾಷಣಗಳನ್ನು ಕೇಳೋದು, ಸತ್ಸಂಗ ಚಿಂತನೆಗಳನ್ನು ಕೇಳೋದು. ಇದನ್ನು ಪ್ರತಿಯೊಬ್ಬರು ಮಾಡಬೇಕು. ಇದನ್ನೇ ಬಸವಣ್ಣವರು ಅನುಭವಗೋಷ್ಠಿಯಲ್ಲಿ ಭಾಗವಹಿಸೋದು. ಅನುಭವ, ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಕಾಯಕ, ಕಲೆ, ಉಪಾಸನೆಯಲ್ಲಿ ಅನುಭವ ಬರ್ತದೆ, ವಿದ್ಯೆಯಲ್ಲಿ ಅನುಭವ ಬರ್ತದೆ. ಇದನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿದ್ರು ಅವರು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಒಂದು ನಿರ್ದಿಷ್ಟ ಅವಧಿ ಬಂದ ಮೇಲೆ ಅವರು ಓದೋದು ಬಿಟ್ಬಿಡ್ತಾರೆ. ಶಾಲೆ ಮುಗೀತು ಅಂದರೆ, ಅದರಲ್ಲೂ ಮದುವೆ ಆಗಿ ಸೆಟ್ಲ್ ಆದರು ಅಂತಂದರೆ ಓದೋದು ಬಿಡಬಾರ್ದು. ಇವತ್ತು ಅಮೇರಿಕಾ ಆಗೋದಕ್ಕೆ ಕಾರಣ, ಇಂಗ್ಲೆಂಡ್ ಆಗಿ ಅಂದರೆ ಪ್ರಗತಿಗೆ ಸಾಧಿಸಲಿಕ್ಕೆ ಕಾರಣ ವಿಶೇಷವಾಗಿ ರಷ್ಯಾ ಭೂಭಾಗದಿಂದ ದೊಡ್ಡದಿರ್ಬೋದು, ಆದರೆ ಜನಸಂಖ್ಯೆಯನ್ನು ತುಂಬ ಕಡಿಮೆ. ಅಲ್ಲಿ ವಾಸಿಸಲಿಕ್ಕೆ ಯೋಗ್ಯವಾದ ವಾತಾವರಣ ಕಡಿಮೆ ರಷ್ಯಾದಲ್ಲಿರೋದು. ಆದರೆ ರಷ್ಯಾದಲ್ಲಿ ಓದು ಇದೆಯಲ್ಲ, ಅದು ರಷ್ಯಾವನ್ನು ಈ ಮಟ್ಟಕ್ಕೆ ಬೆಳೆಸ್ತು. ರಷ್ಯಾದ ಜನಸಂಖ್ಯೆ ಎಷ್ಟಿದೆ ಗೊತ್ತಾ ನಿಮಗೆ? ತುಂಬ ಕಡಿಮೆ. ಬಾಂಗ್ಲಾದೇಶಕ್ಕಿಂತ ರಷ್ಯಾದ ಜನಸಂಖ್ಯೆ ಕಡಿಮೆ. ಬಾಂಗ್ಲಾ 17 ಕೋಟಿ ಇದೆಯಂತೆ, ರಷ್ಯಾದಲ್ಲಿ 14 ಕೋಟಿ ಅಥವಾ 14.5 ಕೋಟಿ ಇದೆ ಅಷ್ಟೆ. ಆದರೆ ಇಡೀ ಜಗತ್ತಿಗೆ ವಿಸ್ತೀರ್ಣದಲ್ಲಿ ಮೊದಲನೇ ದೇಶ. ಅಲ್ಲಿ ದೊಡ್ಡ ನಗರಗಳಿಗೆ ಹೆಸರಿಡುವಾಗ ಕವಿಗಳ ಹೆಸರು, ಸಾಹಿತಿಗಳ ಹೆಸರಿಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಜನ ಓದೋದಕ್ಕೆ ಅಂಟ್ಕೊಂಡಿದ್ದಾರೆ. ಓದಬೇಕು, ಪ್ರತಿಯೊಬ್ಬರು ಓದಬೇಕು. ಮೈಕೆಲ್ ಫ್ಯಾರಡೆ, ಇವತ್ತು ನಾವು ಏನು ವಿದ್ಯುತ್ ಶಕ್ತಿ ಬಳಸ್ತಾ ಇದ್ದೀವಲ್ಲ, ಆ ವಿದ್ಯುತ್ ಶಕ್ತಿ ತಯಾರು ಮಾಡಬಹುದು ಅಂತ ಕಂಡಿಡಿದವನು ಮೈಕೆಲ್ ಫ್ಯಾರಡೆ. ಆ ಮೈಕೆಲ್ ಫ್ಯಾರಡೆ ಬಡವ, ಮತ್ತು ಜಾಸ್ತಿ ಏನು ಓದಿರಲಿಲ್ಲ. ಅವನು ತುಂಬ ಶಾಲೆ ಕಲ್ತಿರಲಿಲ್ಲ. ಒಂದು ಪ್ರೆಸ್ಸಿಗೆ ಕೆಲಸಕ್ಕೆ ಸೇರ್ಕೊಳ್ತಾನೆ, ಅವನು ಮುದ್ರಣಾಲಯಕ್ಕೆ ಕೆಲಸಕ್ಕೆ ಸೇರ್ಕೊಳ್ತಾನೆ. ಪುಸ್ತಕ ಓದೋದು, ಅಲ್ಲೇನು ಬೈಂಡಿಂಗ್ ಮಾಡೋದಕ್ಕೆ ಕೊಡ್ತಾರಲ್ಲ, ಅಥವಾ ಮುದ್ರಣ ಆದಮೇಲೆ ಬೈಂಡ್ಗೆ ಹೋಗ್ತವೆ ಅಥವಾ ಬೈಂಡ್ ಮಾಡ್ಲಿಕ್ಕೆ ಕೊಡ್ತಾರೆ,
ಅದನ್ನೇ ಓದ್ತಿದ್ದ ಅವನು, ಅದನ್ನೇ ಓದ್ತಿದ್ದ. ಆ ಪುಸ್ತಕ ಖರೀದಿ ಮಾಡೋ ಶಕ್ತಿನೂ ಅವನಿಗೆ ಇರಲಿಲ್ಲ, ಅಷ್ಟು ಬಡವ. ಕೆಲಸ ಮಾಡ್ತಾ 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 ಸಿಕ್ಕಿದ ಪುಸ್ತಕಗಳನ್ನು ಓದ್ಕೊಂತ ದೊಡ್ಡ ವಿಜ್ಞಾನಿಯಾಗಿ ಬೆಳೆದ್ಬಿಟ್ಟ. ಇನ್ನು ಬೇರೆ ಬೇರೆ ಕೆಲವು ವಿಜ್ಞಾನಿಗಳ ಶಾಲೆ ಕಲ್ತಿದ್ದಾರೆ. ಆದರೆ ಆಗಿನ ಕಾಲಕ್ಕೆ ಏನು ಬಂದರು, ಮೈಕೆಲ್ ಫಾರಡೆ, ಥಾಮಸ್ ಆಲ್ವಾ ಎಡಿಸನ್, ಇಂತಹ ಕೆಲವರು. ಥಾಮಸ್ ಆಲ್ವಾ ಎಡಿಸನ್ ಬಹಳ ಏನು ಓದಿಲ್ಲ, ಅದು ಓದಿದ್ದ. ಅದು ಮೈಕೆಲ್ ಫಾರಡೆ ಅಂತೂ ಜಾಸ್ತಿ ಓದಲೇ ಇಲ್ಲ. 14-15ನೇ ವಯಸ್ಸಿಗೆ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ. ದುಡಿಬೇಕಾಗಿತ್ತು, ಒಂದು ಹೊತ್ತಿನ ಅನ್ನ ಸಂಪಾದನೆ ಮಾಡೋಕ್ಕೆ ದುಡಿಬೇಕಾಗಿತ್ತು. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಓದೋದು ಬಹಳ ಅದ್ಭುತವಾದಂತಹ ಶಕ್ತಿಯನ್ನು ಕೊಡುತ್ತೆ. ಇವತ್ತು ಈ ಮಹಾಮನೆ ಇಷ್ಟೇನಾದರೂ ಆಗಿದ್ರೆ, ಇಲ್ಲಿ ಕೆಲಸ ಆಗಿದ್ರೆ, ಉಪವಾಸದ ಬಗ್ಗೆ ಕರ್ನಾಟಕದಾದ್ಯಂತ ಏನಾದರೂ ಇವತ್ತೊಂದು ಜಾಗೃತಿ ಬಂದಿದ್ರೆ, ಉಪವಾಸ ಮಾಡಿ ಅನೇಕ ಜನ ಆರೋಗ್ಯವನ್ನು ಸುಧಾರಿಸ್ಕೊಂಡು ಆನಂದ ಪಡ್ತಾ ಇದ್ದರೆ, ಅದಕ್ಕೆ ಕಾರಣ ಓದು. ನನಗೆ ಸಿಕ್ಕಿದ್ದು ಅಂದರೆ ಉಪವಾಸ ಪದ್ಧತಿಯನ್ನು ಹೀಗೆ ಮಾಡಿಸಬಹುದು, ಹಿಂಗೂ ಮಾಡಿಸಬಹುದು, ಈ ಥರ ಒಂದು ಚಿಕಿತ್ಸಾಲಯವನ್ನು ತೆರೀಬಹುದು ಅಂತ ಗೊತ್ತಾಗಿದ್ದು ನಾನು ಪುಸ್ತಕಗಳನ್ನು ಓದಿಸೋದ್ರಿಂದ. ಮೊದಲು ನಾನು ಸನ್ಯಾಸ ಮಾರ್ಗದಲ್ಲಿ ಜಂಗಮ ಆದಾಗ, ಅಥವಾ ಕೂಡಲ ಸಂಗಮ ಬಿಟ್ಟು ಹೊರಗಡೆ ಬಂದ ಮೇಲೂ ಕೂಡ ಎಷ್ಟೋ ವರ್ಷ, ಒಂದು 4 ವರ್ಷ 5 ವರ್ಷ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. 5-6 ವರ್ಷ ಸ್ವಂತ ಮಠ ಮಾಡೋದು ಬೇಡ, ಒಂದು ನಿಯಮ ಇಟ್ಕೊಂಡಿದ್ದೆ, ಅಂದ್ಕೊತಾ ಇದ್ದೆ ಮನಸ್ಸಲ್ಲಿ, ಸ್ವಂತ ಮಠ ಮಾಡೋದು ಬೇಡ, ಸ್ವಂತ ವಾಹನ ತಗೊಳ್ಳೋದು ಬೇಡ, ಜೊತೆಗೆ ಬ್ಯಾಂಕ್ ಅಕೌಂಟ್ ಬೇಡ ಅಂತ ಅಂದ್ಕೊಂಡಿದ್ದೆ. ಅದೇ ಆದರ್ಶ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಮನುಷ್ಯ ಏನು ಮಾಡದೇ ಇರೋದು ಆದರ್ಶ ಅಲ್ಲ, ಅಥವಾ ಭಿಕ್ಷಾನ್ನದಲ್ಲಿ ಬದುಕೋದೇ ದೊಡ್ಡ ಆದರ್ಶ ಏನಲ್ಲ. ಈಗೊಂದು ವಚನ ಬಂತು, ನೀವು ಸರ್ವಜ್ಞನ ವಚನ ಬಂದು ಹಾಡಲ್ಲಿ ಮೈಕಲ್ಲಿ ಹಾಕಿದ್ರಲ್ಲ, ಗಮನಿಸಿದ್ರೆ ಅವಾಗ, ಪಂಚವಿಂಶತಿ ತತ್ವ ಸಂಚವನರಿಯದೆ ಹಂಚನೆ ಹಿಡಿದು ತಿರಿದುಂಡ ಯೋಗಿ ಹರಿ ಹಂಚಾಗಿ ಹೋವ ಸರ್ವಜ್ಞ. ಅಂದರೆ 25 ತತ್ವಗಳನ್ನು, ಅದರ ಮಹತ್ವವನ್ನು ಅರಿಲಾರ್ದೇನೆ ಸುಮ್ಮನೆ ಹಂಚು ಅಂತ ಬಳಸಿದ ನಾನು. ಹಂಚು ಅಂದರೆ ಕಪ್ಪರ, ಈ ಮಣ್ಣಿಂದು ಕಪ್ಪರಗಳನ್ನು ಮಾಡ್ತಾರೆ, ತಟ್ಟೆಗಳನ್ನು, ಭಿಕ್ಷಾ ಪಾತ್ರೆ ಹಿಡ್ಕೊತಿದ್ರು ಅವಾಗ. ಅದನ್ನು ಹಿಡಿದು ತಿರಿದುಂಡು ಸುಮ್ಮನೆ ಉಣ್ಣೋದಕ್ಕೋಸ್ಕರನೇ, ಹೊಟ್ಟೆ ತುಂಬ್ಕೊಳ್ಳೋಸ್ಕರನೇ ಭಿಕ್ಷೆ ಬೇಡಿದ್ರೆ ಅವನ ಜೀವನ ಏನು ಸಾರ್ಥಕ ಆಗಲ್ಲ ಅಂತ ಹೇಳ್ತಾನೆ ಸರ್ವಜ್ಞ. ಸರ್ವಜ್ಞನ ಸ್ವತಃ ಒಬ್ಬ ಭಿಕ್ಷುಕ ಆಗಿದ್ರೂ ಕೂಡ ಕೇವಲ ಹೊಟ್ಟೆಪಾಡಿಗಾಗಿ ಭಿಕ್ಷೆ ಮಾಡಿದ್ರೆ ನೀನೇನು ಸಾಧನೆ ಮಾಡೋಕ್ಕಾಗಲ್ಲ. ಅದರಿಂದ ಅದಕ್ಕಿಂತ ಭಿಕ್ಷೆ ಬೇಡೋದಕ್ಕಿಂತ ಇನ್ನೊಬ್ಬರಲ್ಲಿ ಸೇವೆ ಮಾಡಿ ವಿದ್ಯೆ ಗಳಿಸಿ ನೀನು ಬೆಳಿಬೇಕಪ್ಪ ಅಂತ ನಾನು. ಅದಕ್ಕೆ ನಾನು ಹರ್ಡೇಕರ್ ಮಂಜಪ್ಪನವ್ರ ಪುಸ್ತಕ ಓದಿಸ್ದೆ. 98ನೇ ಇಸ್ವಿ ಕೊನೆ ಭಾಗ ಇರ್ಬೋದು. ನಾನು ಗದಗಿಗೆ ಹೋಗಿದ್ದೆ, ಗದಗಿಗೆ ಹೋಗಿ 1 ತಿಂಗಳು 2 ತಿಂಗಳು ಆಗಿರ್ಬೋದು. ಅಷ್ಟರೊಳಗೆ ಒಬ್ಬರು ವಿ ಕೆ ಕೌತಾಳ ಅಂತ, ಆವಾಗ ಅವ್ರಿಗೆ 94 ವರ್ಷ, 98ರಲ್ಲಿ ಅವ್ರದ್ದು ನನಗೆ ಈ ಪುಸ್ತಕ ತಂದುಕೊಟ್ರು. ದೊಡ್ಡ ಪುಸ್ತಕ ಇತ್ತು, ರಾಷ್ಟ್ರಧರ್ಮ ದ್ರಷ್ಟಾರ ಅಂತ. ಅಲ್ಲಿವರೆಗೆ ನಾನು ಹರ್ಡೇಕರ್ ಮಂಜಪ್ಪನವ್ರ ಹೆಸರೇ ಕೇಳಿರಲಿಲ್ಲ. ಪುಸ್ತಕ ತಂದುಕೊಟ್ಬಿಟ್ಟು ಹೇಳಿದ್ರು, ಈ ಪುಸ್ತಕದಲ್ಲಿ ಅವ್ರದ್ದು ಸಮಗ್ರ ಸಾಹಿತ್ಯ ಇದೆ, ಇದನ್ನು ಓದಿಸಿ. ಜೊತೆಗೆ ಹರ್ಡೇಕರ್ ಮಂಜಪ್ಪನವ್ರು ನಾನು ನೋಡಿದ್ದೆ, ಗಾಂಧಿ, ಅವರು ಗಾಂಧೀಜಿ ಇದ್ದಂಗಿದ್ರು, ಕರ್ನಾಟಕದ ಗಾಂಧಿ ಅಂತ ಇದ್ರು ಅಂತೆಲ್ಲ ಪರಿಚಯ ಮಾಡಿಕೊಟ್ರು. ಆ ಪುಸ್ತಕ ಓದ್ಸೋಕ್ಕೆ ಶುರು ಮಾಡಿದೆ. ಆರೋಗ್ಯ ಜೀವನ ಅಂತ ಸಿಕ್ತು ಪುಸ್ತಕ. ಅದರೊಳಗಡೆ ಒಂದು ಉಪಪುಸ್ತಕ, ನಿಮಗೆ ಸಣ್ಣ ಪುಸ್ತಕ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀರಲ್ಲ, ಅದು ಆರೋಗ್ಯ ಜೀವನ. ಆರೋಗ್ಯ ಜೀವನ ನಿಮಗೆ ಕೊಟ್ಟಿದ್ದೀವಿ, ಓದಿ. 100 ವರ್ಷದಿಂದ ಬರೆಯಲ್ಪಟ್ಟ ಪುಸ್ತಕ ಅದು. ಆ ಪುಸ್ತಕ ಓದಿದ ಮೇಲೆ ಅನ್ನಿಸ್ತು, ಹೌದಲ್ವಾ, ಆರೋಗ್ಯ ಬಗ್ಗೆ ತಿಳ್ಕೊಂಡು ನಮ್ಮ ಆರೋಗ್ಯ ಸರಿಪಡಿಸ್ಕೊಂಡು ಆಮೇಲೆ ಅದನ್ನು ಬೇರೆಯವ್ರಿಗೆ ಹೇಳ್ಕೊಟ್ರೆ ಅದು ಒಂದು ಧರ್ಮನೇ, ಆರೋಗ್ಯ ಧರ್ಮ ಅಂತ ಅನ್ನಿಸ್ತು. ಮತ್ತೆ ಓಶೋನ್ ಪುಸ್ತಕಗಳನ್ನು ಓದಿಸ್ದೆ ನಾನು. ಆವಾಗ ಧೈರ್ಯ ಬಂತು, ಈ ಮನುಷ್ಯ ಜನ್ಮ ಬಂದಿರೋದು ಕೇವಲ ಏನೋ ನಕಾರಾತ್ಮಕತೆಯಲ್ಲಿ ಅಥವಾ ಸುಮ್ಮನೆ ಜಪ ಮಾಡಿ ಒಂದು ಕಡೆ ಕೂತ್ಕೊಂಡು
ಹೋಗೋದಕ್ಕಲ್ಲ ಬಂದಿರೋದು. ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಸನ್ಯಾಸಿ ಆದ್ರೇನು, ಸಂಸಾರಿ ಆದ್ರೇನು, ವ್ಯಕ್ತಿತ್ವ ಬೆಳೆಸ್ಕೊಳ್ಳದೆ ಹೋದರೆ ಬೆಲೆ ಇಲ್ಲ ಮತ್ತು ಆನಂದವೂ ಇಲ್ಲ. ಭಿಕ್ಷುಕರಾಗೋದ್ರಲ್ಲೇ ಆನಂದ ಅಲ್ಲ. ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಮಲ್ಲಿರುವ ಪ್ರತಿಭೆಯನ್ನ ಪ್ರಕಟಿಸ್ಕೊಳ್ಬೇಕು. ಆ ಪ್ರತಿಭೆನೇ ಪರಮಾತ್ಮನ ಒಲಿಸುವ ಸಾಧನ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತು. ಆವಾಗ ನಾನು ತೀರ್ಮಾನ ತಗೊಂಡೆ, ಈ ನಗರ ಪ್ರದೇಶದಲ್ಲಿ ಬೇಡ, ಹಳ್ಳಿನಲ್ಲೇ ಮಾಡಬೇಕು ಮತ್ತು ಪೂರ್ಣ ಒಳ್ಳೆ ಪರಿಸರದಲ್ಲೇ ಮಾಡಬೇಕು. ಪರಿಸರ ನಿರ್ಮಾಣ ಮಾಡಬೇಕು. ಗುಡ್ಡ ಬೆಟ್ಟ ಏನು ಉಪಯೋಗ ಇಲ್ಲದ ಜಾಗ ತಗೊಂಡು ಮಾಡೋಣ. ಅದು ಎಲ್ಲ ಕಡೆ ಗದ್ದಲ ಇದ್ದಲ್ಲಿ ಮಾಡೋದೇನು ದೊಡ್ಡದಲ್ಲ. ಧಾರವಾಡದಲ್ಲೋ ಬೆಂಗಳೂರಲ್ಲೋ ಮೈಸೂರಲ್ಲೋ ಮಾಡೋದು ದೊಡ್ಡದಲ್ಲ. ಇಂಥ ಕಡೆ ಮಾಡಬೇಕು ಅನ್ನೋದು ಮೊದಲೇ ಐಡಿಯಾ ಹಾಕ್ಕೊಂಡಿದ್ದೆ ನಾನು. ಅದಕ್ಕೆ ನಾನು ಮನಗುಂಡಿಲಿ ಕೇಳುವಾಗ, ನಿಮಗೆ ಜಾಗ ಊರಲ್ಲಾದರೂ ಕೊಡ್ತೀವಿ ಅಂತಂದ್ರೆ ಅವಾಗ ಕೊಡೋಕ್ಕೂ ತಯಾರಿದ್ರು. 2 ಗಂಟೆ 4 ಗಂಟೆ ಊರ ಹತ್ರ ಸಿಗ್ತಿತ್ತು, 5 ಗಂಟೆ ಸಿಗ್ತಿತ್ತು. ಇಲ್ಲಪ್ಪ, ನನಗೆ ಜಾಗ ಜಾಸ್ತಿ ಬೇಕು, ಗಿಡ ಮರ ಬೆಳೆಸ್ಬೇಕು, ಜೊತೆಗೆ ಊರಿನ ಗದ್ದಲ ನಮಗೆ ಹತ್ತಬಾರ್ದು, ಅದರ ಸಮಸ್ಯೆಗಳು ನಮಗೆ ಬಂದು ತೊಂದರೆ ಕೊಡಬಾರ್ದು. ದಿವಸ ನಮ್ಮ ಚಿಂತನೆಯಲ್ಲೇ ನಾವಿರಬೇಕು. ನಮಗೆ ದೂರದಲ್ಲೇ ಕೊಡ್ರಿ, ನಿಮಗೇನು ಉಪಯೋಗ ಇಲ್ಲದ ಜಾಗ ನನಗೆ ಕೊಡಿ ಅಂತಂದೆ. ಅದು ಇಲ್ಲಿ ಬಂದಾಗ ಇಲ್ಲಿ ಒಂದು ಮರ ಕೂಡ ಇರಲಿಲ್ಲ. ಈ ಜಾಗದಲ್ಲಿ 1 ಎಕರೆ 5 ಗುಂಟೆ ಮೊದಲು ಜಾಗ ಕೊಟ್ಟರು ಒಬ್ರು. ಅದರಲ್ಲಿ ಏನೇನೂ ಇರಲಿಲ್ಲ. ಅಲ್ಲಿಂದ ಶುರುವಾಯಿತು, ಈ ಮಟ್ಟಕ್ಕೆ ಬಂತು. ಇದಕ್ಕೆ ಕಾರಣ ಸ್ವಾಧ್ಯಾಯ. ಸ್ವಾಧ್ಯಾಯ ಬೇರೆಯವ್ರು ಯಾರೇ ಸಿಗಲಿ ನನಗೆ, ಅವನ 10ನೇ ಕ್ಲಾಸ್ ಹುಡುಗ ಸಿಗಲಿ, PUC ಹುಡುಗ ಸಿಗಲಿ, ಅವನು ಎಷ್ಟಾರ ತಪ್ಪು ಓದಲಿ, ಒಟ್ಟು ಓದಿಸ್ತಿದ್ದೆ ನಾನು. ಓದಿಸೋದು ಟೈಮ್ ಪಾಸ್ ಮಾಡಬೇಕಾದ್ರೆ ಈಗೆಲ್ಲರೂ ಪ್ರವಚನಕ್ಕೆ ಹೋಗ್ತೀವಲ್ಲ, ಊರಲ್ಲಿ ಉಳ್ಕೊಂತಿರ್ಲಿಲ್ಲ ನಾವು, ಮನೇಲಿ ಉಳ್ಕೊಂತಿರ್ಲಿಲ್ಲ. ಹೊಲಕ್ಕೆ ಬಾಲ್ಕಿ ಆ ಕಡೆ ಎಲ್ಲ ಹೋದಾಗ ತುಂಬ ಸೆಕೆ, ಮರದ ಕೆಳಗಡೆ ಹೋಗ್ಬಿಡ್ತಾ ಇದ್ವಿ. ಬೆಳಗ್ಗೆ ಪ್ರಸಾದ ಮುಗಿಸ್ಕೊಂಡು ಹೊಲದ ಹತ್ರ ಹೋಗ್ಬಿಟ್ರೆ ಮಧ್ಯಾಹ್ನ ಪ್ರಸಾದ ಮಾಡ್ತಿರ್ಲಿಲ್ಲ. ಸಂಜೆಗೆ ಇನ್ನು 4:15 5 ಗಂಟೆ ಮೇಲೆ ಅಲ್ಲೇ ನೀರಿಟ್ಕೊಂಡ್ಬಿಟ್ಟು ಓದೋದು, ಚರ್ಚೆ ಮಾಡೋದು, ಪುಸ್ತಕ ಓದಿಸೋದು, ಏನೇ ಇದ್ರೂ ಅಲ್ಲೇ ಮರದ ಕೆಳಗೆ. ಈ ರೀತಿ ಮಾಡಿದ್ರಿಂದ ಈ ಥರ ಒಂದು ಆಶ್ರಮ ಮಹಾಮನೆ ನಿರ್ಮಾಣ ಆಗೋದಕ್ಕೆ, ಜೊತೆಗೆ ನನಗೆ ಜೀವನದಲ್ಲಿ ಕಣ್ಣಿಲ್ದಿದ್ರೂ ಕೂಡ ಸಂತೋಷ ಕಂಡುಕೊಳ್ಳೋದಕ್ಕೆ, ಒಂದೇನಾದರೂ ಒಂದು ಸಣ್ಣ ಕೆಲಸ ಆದರೂ ಮಾಡೋದಕ್ಕೆ ಪ್ರೇರಣೆ ಆಗಿದ್ದು ಅದು ಓದು. ಅದಕ್ಕೋಸ್ಕರ ನೀವು ಯಾರೇ ಇರಿ, ನೀವು ಟೀಚರ್ಸ್ ಇರ್ಬೋದು, ಟೀಚರ್ಸ್ ಅಲ್ಲದೆ ಇರ್ಬೋದು, ಯಾರೇ ಇದ್ದರೂ ಪ್ರತಿಯೊಬ್ಬರು ಓದೋದು. ಜೊತೆಗೆ ನಾನು ಹೋಗ್ತಾ ಇರೋ ಮಾರ್ಗ ಸರಿ ಇದೆಯಾ, ನಾನೇನು ಮಾಡ್ತಾ ಇದ್ದೀನಿ, ಆವಾಗವಾಗ ವರ್ಷಕ್ಕೊಂದು ಸಾರಿನೋ, ಹೊಸ ವರ್ಷದ ದಿನನೋ, ಹಬ್ಬದ ದಿನನೋ ಆರಾಮಾಗಿ ಕೂತ್ಕೊಂಡಾಗ, ನನಗೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಸಮಯ ಸಿಗುತ್ತೆ, ನಾನೊಬ್ಬನೇ ಇರ್ತೀನಿ. ಓದೋದು ಬಿಟ್ಟು ಕೂಡ ನಾನೊಬ್ಬನೇ ಇರ್ತೀನಿ. ಆವಾಗ ಸ್ವಾಧ್ಯಾಯ ಮಾಡ್ಕೊಳ್ಳೋದು, ಇದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.